ಕಣವ, ಈಗ ತಾನೇ ಈ ಸ್ಕೂಲ್ಗೆ ಸೇರ್ಸಿದೀಯಾ, ಒಂದ್ಕಿತಾನು ಅವಳು ಸ್ಕೂಲ್ಗೆ ಹೋಗಿಲ್ಲ. ಆಗ್ಲೇ TC ಇಸ್ಕೊಂಬತ್ತೀನಿ ಅಂತಿದೀಯಲ್ಲ. ಅವಳ ಮುಖ ಒಂದ್ಕಿತ ನೋಡವ್ವ. ಪಾಪ ಈ ಸ್ಕೂಲ್ ಶುರುವಾಗಿ 2 ದಿನ ಆದ್ರೂ ಒಂದ್ಕಿತಾನು ಹೋಗ್ಲಿಲ್ವಲ್ಲ ಅಂತ ಆಗ್ಲೇ ಚಿಂತೆ ಹತ್ಕೊಂಡದೆ. ಅಂತದ್ರಾಗೆ ಈ ಸ್ಕೂಲ್ಗೆ ಹೋಗಕ್ ಆಯ್ಕಿಲ್ಲ ಅಂದ್ರೆ ಈ ನೇಟ್ ಗೋಳಾಡ್ತದೋ ಏನೋ ಮಗ. ಹೌದು ಅಕ್ಕ, ಅವ್ರು ಏನೋ ಹೇಳಿದ್ರು ಅಂತ ನೀನ್ ಇಂಥ ನಿರ್ಧಾರ ಯಾಕೆ ಮಾಡಿದ್ಯಾ? ಬೇಡ ಅಕ್ಕ, ಅವ್ರು ಏನಾದ್ರೂ ಹೇಳಿ, ನೀನ್ ಏನು ಅನ್ನೋದು ನಮಗ್ ಗೊತ್ತಲ್ವಾ? ಹಾಗಾಗಿ ಈ ವಿಷಯದಲ್ಲಿ ನಿನ್ ನಿರ್ಧಾರ ಬದಲಾಯಿಸ್ಕೋ ಅಕ್ಕ. ಇಲ್ಲ ಕುಮಾರಿ, ಒಂದ್ಸಲ ಅಪವಾದ ಬಂದ್ರೆ ತಡ್ಕೋಬಹುದು, ಆದ್ರೆ ಪದೇ ಪದೇ ಹೀಗೆ ಮಾಡ್ತಿದ್ರೆ ಹೇಗ್ ಸಹಿಸ್ಕೊಳ್ಳೋದಿಕ್ಕಾಗತ್ತೆ? ಅಕ್ಕ, ಅವ್ರು ಹೀಗೆಲ್ಲ ಮಾಡ್ತಿದಾರೆ ಅಂದ್ರೆ ಅದ್ರ ಅರ್ಥ ನಿನ್ನ ಆ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ ತಾನೆ. ಆ ಮನೇಲಿರೋರೆಲ್ಲ ಮನುಷ್ಯರಲ್ಲ ಅಕ್ಕ, ಮನುಷ್ಯ ರೂಪದಲ್ಲಿರೋ ಮೃಗಗಳು. ಈಗ ನೀನ್ ಹೋಗಿ ದುಡ್ಡು ತಂದು ಕೊಟ್ರು ಆಗ್ಲೂ ತಪ್ಪು ನೀನೇ ಮಾಡಿದ್ಯಾ ಅಂತ ಹೇಳ್ತಾರೆ ಹೊರತು ನಿನ್ ಮೇಲಿರೋ ಆರೋಪನ ಮಾತ್ರ ತೆಗ್ದು ಹಾಕಲ್ಲ. ಹೌದು ಕಣವ, ನಿನ್ನ ನಿರ್ಧಾರದಿಂದ ಲಕ್ಷ್ಮಿ ಭವಿಷ್ಯ ಹಾಳಾಗದ್ ಬೇಡ. ಅವಳ ಹಣೆ ಬರದಲ್ಲಿ ಹಿಂಗೆ ಓದ್ಬೇಕು ಅಂತಿದ್ರೆ ಹಂಗೆ ಓದ್ಲಿ ಬಿಡು. ಅಪ್ಪ, ನನ್ನ ತಂಗಿ ಆಸೆ ಕನಸುಗಳು ಎಷ್ಟು ಮುಖ್ಯನೋ ಹಾಗೆ ನಮ್ಮಂತ ಬಡವ್ರಿಗೆ ಆತ್ಮ ಗೌರವ ಮರ್ಯಾದೆನೂ ಅಷ್ಟೇ ಮುಖ್ಯ ಅಲ್ವಾ ಅಪ್ಪ? ಆತ್ಮ ಗೌರವನ ಬಿಟ್ಟು ಕಳ್ಳಿ ಅನ್ನೋ ಪಟ್ಟನ ಹೊತ್ಕೊಂಡು ಅವಳನ್ನ ಅಲ್ಲಿ ಓದ್ಸೋದಕ್ಕಾಗೋದಿಲ್ಲ ಅಪ್ಪ. ಕಳ್ತನ ದುಡ್ಡಲ್ಲಿ ಓದಿ ದೊಡ್ಡವಳಾದ್ಲು ಅಂತ ಅನ್ಸ್ಕೊಳ್ಳೋದಕ್ಕಿಂತ ವಿದ್ಯೆ ಇಲ್ದೆ ಮನೇಲಿರೋದೇ ಒಳ್ಳೇದಲ್ವಾ ಅಪ್ಪ? ಅವಳನ್ನ ಹೇಗೆ ಓದಿಸ್ಬೇಕು ಅಂತ ನನಗೆ ಗೊತ್ತಿದೆ ಅಪ್ಪ. ಅದಕ್ಕೆ ಆ ದುಡ್ಡನ್ನ ತಗೊಂಡ್ ಬಂದು ಅವ್ರ ಕೈ ಕೊಟ್ಬಿಡ್ತೀನಪ್ಪ. ನೀನ್ ಹಂಗ್ ಮಾಡಿದ್ರೆ ನಿನ್ನ ಒಳ್ಳೆಯವ್ರಂತ ಒಪ್ಕೋತಾರೇನುವ? ಏನಾದ್ರೂ ಒಂದು ತಪ್ಪು ಹುಡುಕಿ ನಿನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಸಲ್ಲ ಅಂತ ಹೆಂಗ್ ಹೇಳ್ತೀಯಾ? ಅಪ್ಪ, ಅವ್ರು ಏನಾದ್ರೂ ಅನ್ಕೊಳ್ಳಿ, ಆ ವಿಷಯ ಅವ್ರಿಗೆ ಬಿಟ್ಟಿರೋದು. ಆದ್ರೆ ನನ್ನ ಕರ್ತವ್ಯನ ನಾನು ಮಾಡೇ ಮಾಡ್ತೀನಿ. ಆಗ್ಲೇ ನನ್ನ ಮನಸ್ಸಿಗೆ ಸಮಾಧಾನ ಆಗೋದು. ಹೇಳು ಮಯೂರಿ. ಅಕ್ಕ, ನೀವು ಲಕ್ಷ್ಮಿಗೆ ಸೇರಿಸಿದ ಸ್ಕೂಲ್ ಹತ್ರ ಬರ್ತೀರಾ? ನಾನು ಅಲ್ಲಿಗೆ ಬರ್ತೀನಿ. ಸ್ಕೂಲ್ ಹತ್ರನಾ? ಯಾಕೆ? ಅವ್ರೇನಾದ್ರೂ ಬರಕ್ ಹೇಳಿದ್ರಾ? ನೀವಲ್ಲಿಗೆ ಬನ್ನಿ ಅಕ್ಕ, ನಾನೆಲ್ಲ ಹೇಳ್ತೀನಿ. ಸರಿ, ಬರ್ತೀನಿ.